ಮೊನ್ನೆ ತಾನೇ ಇದೇ ಪತ್ರಿಕಾ ಭವನದಲ್ಲಿ ರಮೇಶ್ ಬದ್ನೂರ್, ಚಂದ್ರಶೇಖರ್ ರಾಠೋಡ್, ನಾಗರಾಜ್ ಹದ್ಲಿ ಅವರು ಏನು ಪ್ರೆಸ್ ಮೀಟ್ ಮಾಡಿದರು ಅದನ್ನು ಖಂಡನೆ ಮಾಡುತ್ತಾ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾತನಾಡ್ತಾ ಇದ್ದೀನಿ. ಮಿಸ್ಟರ್ ರಮೇಶ್ ಬದ್ನೂರ್, ನಿನ್ನ ನಾಲ್ಗೆಯನ್ನು ಹರಿಬಿಟ್ರೆ ಭಾಳ ಹುಷಾರದಿಂದ ಇರಬೇಕಾಗತ್ತೆ. ಯಾಕಂತ ಕೇಳಿದರೆ ನೀ ಯಾವಾಗ ಹೋರಾಟ ಮಾಡಿ, ಯಾವಾಗ ಪ್ರತಿಭಟನೆ ಮಾಡ್ತಿ, ಯಾವಾಗ ಎಲ್ಲ ನಾಲ್ಗೆ ಹರಿಬಿಟ್ಟರೆ ಮಾತಾಡ್ತೀನಿ. ದೊಡ್ಡವರು, ಸಣ್ಣವರು, ಹಿರಿಯರು ಅನ್ನುವ ಖಬರಿಲ್ದ ಏನೇನೋ ಮಾತಾಡೋದು. ಮೊನ್ನೆ ಚಿರಂತಮಠ ಸಾಹೇಬರಿಗೆ ಏಕವಚನದಲ್ಲಿ ಮಿಸ್ಟರ್ ಅಂತ ಮಾತಾಡ್ತೀಯ. ಎಷ್ಟು ನೀನು ದಮ್ಮ ತಾಕತ್ತು ಎಷ್ಟಿದೆ ನಿಂದು? ಅರ್ಥ ಮಾಡ್ಕೊಂಡು ಮಾತಾಡಬೇಕು ದೊಡ್ಡವರಿಗೆ. ನಿನಗೆ ಮಾತಾಡಬೇಡೋದು, ನಿನಗೆ ಪ್ರಜಾಪ್ರಭುತ್ವ ರಾಷ್ಟ್ರ, ನಿನಗೆ ನಿನ್ನ ಹಕ್ಕನ್ನು ನೀ ಕೇಳಲಿಕ್ಕೆ ಹೋರಾಟ ಮಾಡ್ಬೋದು, ಆದರೆ ಇನ್ನೊಬ್ಬರ ತೇಜವಧೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಯಾಕೆ ನಿನಗೆ ಅದು ಅಷ್ಟು? ನಿನಗೆ ಇದೇ 2009-10ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತೀನಿ ಅಂತ ಅದೇ ಚಿರಂತಮಠ ಸಾಹೇಬ್ರ ಕಡೆ ಕೈ ಕಟ್ಕೊಂಡು ಬಂದು ನಿಂತು ನನ್ನನ್ನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನ್ ಮಾಡ್ರಿ ಅಂತೇಳಿ ಕೇಳಿದಲ್ಲ, ಅವಾಗ ಗೊತ್ತಾಗಲಿಲ್ಲ? ಅವಾಗ ಯಾಕೆ ನೀನು ಅಲ್ಲಿ ಬಂದು ಕೈ ಕಟ್ಕೊಂಡು ನಿಂತು ಕೇಳಿದಿ? ಕೇಳಿ ನಿನ್ನ ಅವ್ರೇನು ಹೇಳಿದ್ರು ಉತ್ತರ? ನೀವು ಮೊದಲು ಕಾರ್ಯಕರ್ತರಾಗಿ ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿರಿ, ಹುದ್ದೆ ಆಮೇಲೆ ತಾನೇ ಬರ್ತೈತಿ, ನಿಮ್ಮನ್ನು ಗುರುತಿಸಿ ಹುದ್ದೆ ಕೊಡ್ತಾರೆ ಅಂತ ಹೇಳಿದ್ರಿ. ಒತ್ತಾಯ ಮಾಡಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ನೀವು ಆಯ್ಕೆ ಆಯ್ತು. ಆಯ್ಕೆಗೆ ಏನು ಮಾಡಿದ್ರಿ? 1 ತಿಂಗಳು 2 ತಿಂಗಳದಾಗ ಬಿಟ್ಟು ಬೇರೆ ಕಡೆ ಹೋದ್ರಿ. ಎಲ್ಲೆಲ್ಲಿ ಹೋಗಿರಿ, ಎಲ್ಲೆಲ್ಲಿ ಬಂದಿರಿ ಎಲ್ಲ ಗೊತ್ತಿದೆ ನಮಗೆ. ನೀವೇನು ಮಾಡ್ತೀರಿ ಅಂತೂ ಗೊತ್ತಿದೆ. ಆದರೆ ವೈಯಕ್ತಿಕವಾಗಿ ಮಾತನಾಡಬಾರ್ದಂತ ಸುಮ್ಮದಿ ನಾವು. ಎಷ್ಟು ಸಲ ಮಾತಾಡೋದು ನೀವು? ನಿಮ್ಮ ಹೋರಾಟ ರೂಪುರೇಷೆಗಳನ್ನು ಹಿಂದೆ ಇತಿಹಾಸವನ್ನು ತೆಗೆದು ನೋಡ್ರಿ. ಯಾವ ವೇದಿಕೆ ಮೇಲೆ ಹೋದ್ರು ಎಲ್ಲ ನಾಯಕರಿಗೂ ಏಕವಚನದಲ್ಲಿ ಬೈಯೋದು, ಏಕವಚನದಲ್ಲಿ ಮಾತಾಡೋದು. ನಿನಗೆ ಯಾರು ಕೇಳೋರಿಲ್ವಾ? ಯಾವ ವೇದಿಕೆ ಒಳಗೂ ನೀನು ಸರಿಯಾಗಿ ಮಾತಾಡ್ತೀನಿ? ನೀನು ಹೋರಾಟ ಮಾಡು, ಬೇಡ ಅಂತ ಹೇಳ್ದಲ್ಲ, ಆದರೆ ಇನ್ನೊಬ್ಬರ ವ್ಯಕ್ತಿಗೆ ತೇಜೆ ಓದುವಂಥ ಕೆಲಸವನ್ನು ಮಾಡಬೇಡ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀನು ಇದೇ ರೀತಿ ಮುಂದುವರಿಸಿದ್ರೆ ನಮ್ಮ ಕಾರ್ಯಕರ್ತರಿಗೆ ತಕ್ಕ ಉತ್ತರವನ್ನು ಕೊಡೋಕ್ಕೆ ರೆಡಿ ಅದ. ಆದರೆ ವಿನಾಕಾರಣ ಒಬ್ಬ ವ್ಯಕ್ತಿಯ ಮೇಲೆ ತೇಜವಧೆ ಮಾಡುವಂಥ ಕೆಲಸ ಮಾಡಬೇಡ. ನೀವೇನು ಹೇಳಿದಿ? ವೈದ್ಯಕೀಯ ಕಾಲೇಜನ್ನು ತರಕ್ಕೆ ಚಿರಂತಮಠ ಸಾಹೇಬರು ವಿರೋಧ ವ್ಯಕ್ತಪಡಿಸ್ಯಾರ ಅಂತ ಹೇಳಿದ್ವಿ. ಎಷ್ಟು ಸಲ ಮಾಧ್ಯಮ ಮಿತ್ರರ ಮುಂದೆ ಈ ವೈದ್ಯಕೀಯ ಕಾಲೇಜ್ ಬಗ್ಗೆ ಚಿರಂತಮಠರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾವತ್ತೂ ವಿರೋಧ ಮಾಡೋದಿಲ್ಲ, ಸರ್ಕಾರ ಮಾಡಿದರೆ ನಾನು ಸ್ವಾಗತವನ್ನು ಮಾಡ್ತೀನಿ ಅಂತೇಳಿ ಎಷ್ಟು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು. ಯಾಕೆ ಆರೋಪ ಮಾಡೋದು? 2013ರಿಂದ 2018ರವರೆಗೆ ನೀವೇ ಇದ್ದಿರಿ, ನಿಮ್ಮ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ನೀವು 14ರೊಳಗೆ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡ್ತೀರಿ, 2026ರೊಳಗೆ ಭೂಮಿ ಪೂಜೆ ಮಾಡ್ತೀರಿ. ಇದು ಗಿಮಿಕ್ ಕಣ್ಲಾರ ಮತ್ತೇನಂತಾರ? ಯಾಕೆ 2014ರಿಂದ 26ರ ಮಟ್ಟ ವೇಟ್ ಮಾಡಿದಿರಿ? ಅವಾಗ ಮಾಡಲಿಲ್ವಾ? 14ರಾಗ ಮಾಡಿದವರು 18ರ ಮಟ್ಟ ನೀವೇ ಇದ್ದೀರಲ್ಲ, ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಆಮೇಲೆ 2023ರೊಳಗೆ ಅಧಿಕಾರಕ್ಕೆ ಬರ್ತೀರಿ. 2003ರಾಗ ಅಧಿಕಾರಕ್ಕೆ ಬಂದಾಗ 23ರಾಗ ಅಧಿಕಾರಕ್ಕೆ ಬಂದ್ರೆ 26ರೊಳಗೆ ಅದು 15ನೇ ತಾರೀಕಿಗೆ ಇಲೆಕ್ಷನ್ ಅನೌನ್ಸ್ ಆಗತ್ತೆ, 14ನೇ ತಾರೀಕಿಗೆ ಬಂದು ಭೂಮಿ ಪೂಜೆ ಮಾಡ್ತೀರಿ. ಇದು ಗಿಮಿಕ್ ಅನ್ಲಾರ್ದ ಮತ್ತೇನಂತಾರ? ನಾವು ರಾಜಕೀಯವಾಗಿ ವೀರಣ್ಣ ಚಿರಂತಮಠರು ಯಾವುದೇ ಬಡ ವ್ಯಕ್ತಿಗಳಿಗೆ ಶಿಕ್ಷಣದ ಕೊರತೆ ಆಗಬಾರ್ದು ಅಂತೇಳಿ ತಮ್ಮ ವೈದ್ಯಕೀಯ ಕಾಲೇಜನ್ನು ಸಂಘದ ವತಿಯಿಂದ ತೆಗೆದಿದ್ದಾರೆ. ಅದು ಹೇಳೋದು ತಪ್ಪ? ಆ ಸಂಘದ ಕಾಲೇಜೊಳಗೆ ಸಂಘದ ವೈದ್ಯಕೀಯ ಕಾಲೇಜ್ ಇದೆ ಅಂತೇಳಿ ತಿಳ್ಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿರೋಧ ವ್ಯಕ್ತಪಡಿಸಿದ್ರಂತ ನೀವು ಹೇಳ್ತೀರಿ. ಇದು ಯಾವ ಲೆಕ್ಕ? ಈ ರೀತಿ ಮಾತಾಡೋದು ಸರಿಯಲ್ಲ. ನಿಮಗೆ ಇನ್ನೂ ಒಂದು ಹೇಳ್ತೀನಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ 100 ಬೆಡ್ಡಿನ ಆಸ್ಪತ್ರೆ ಇತ್ತು. ಅದನ್ನು 250 ಬೆಡ್ಡನ್ನು 150 ಬೆಡ್ಡನ್ನು ಮೇಲ್ದರ್ಜೆಗೆ ಏರಿಸಿ ಮಾಡಿದವರು ಯಾರು? ವೀರಣ್ಣ ಚಿರಂತಮಠರು. ಯಾಕೆ ಮಾಡಿದರು? ಬಡವರಿಗೆ ಅನುಕೂಲ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿದರು. ಮತ್ತು ಅಭಿವೃದ್ಧಿ ಕೆಲಸ ಶೂನ್ಯ, ಏನೂ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತೀರಿ. ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ತಂದವರು ಯಾರು? ತಂದಾರ್ರಿ? ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಬರೀ ರೋಡ್ ಮಾಡಿದ್ರಿ, ಗಟರ್ ಮಾಡಿದ್ರಿ, ಇದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂತ ಕೇಳ್ತೀರಿ. ತೋಟಗಾರಿಕೆ ವಿಶ್ವವಿದ್ಯಾಲಯ ಯಾರ ಕಾಲದಾಗ ಬಂದೈತಿ? ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಬರೀ ರೋಡು ಗಟರ್ ಮಾಡಿದ್ರೆ ದೊಡ್ಡ ರಾಜಕಾರಣಿ ಆಕಾರ ಅಂತೇಳಿ ಮಾತಾಡ್ತೀರಿ ನೀವು. ನಿಮ್ಮ ಅವಧಿ ಒಳಗೆ ಏನು ಮಾಡಿರಿ? ಒಂದು ಗೊತ್ತು ಕೊಡ್ರಿ. ನನ್ನ ಅವಧಿ ಒಳಗೆ ಏನು ಮಾಡೀನಿ ಅಂತೇಳಿ ನಾನು ಸಾರ್ವಜನಿಕವಾಗಿ ಬಂದು ಬಹಿರಂಗವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೇನು ಮಾಡಿ ಒಂದು ಬುಕ್ಲೆಟ್ ಇದೆ,
ನಮ್ಮಲ್ಲಿ ದಾಖಲಾತಿದೆ, ತೋರಿಸ್ತೀವಿ ನಾವು. ನೀವು ತಂದು ತೋರಿಸ್ರಿ. 2013ರಿಂದ 2018ರವರೆಗೆ ಏನು ಮಾಡಿರಿ ತೋರಿಸ್ರಿ. 2023ರಿಂದ ಇಲ್ಲಿ ಮಠ ಏನು ಮಾಡಿದ್ರಿ ತೋರಿಸ್ರಿ. BTD ಒಳಗೆ ಯಾರೋ 3ನೇ ವ್ಯಕ್ತಿ ಬಂದು ಕೇಸಿ ಆಟ ಆಡಕತ್ತಾನ, ಅದನ್ನ ವಿರೋಧ ವ್ಯಕ್ತಪಡಿಸ್ರಿ. ಸಂತ್ರಸ್ತರಿಗೆ ಅನುಕೂಲ ಆಗುವಂಥ ಕೆಲಸವನ್ನ ಮಾಡ್ರಿ. ಅದನ್ನ ಬಿಟ್ಟುಕೊಟ್ಟು ಕೇಸಿ BTD ಹೋಗಿ ಕೇಸಿಂದ ಕಾರ್ಬಾರ್ ಮಾಡ್ತೀರಿ. ನೀವು ಎಲ್ಲಿಂದ ಬಂದ್ರಿ, ಎಲ್ಲಿ ಮನೆ ಕಟ್ಟಿದ್ರಿ, ಯಾರ ಮನೆ ಅದು ಎಲ್ಲ ಅರ್ಥ ನಮಗೆ ಗೊತ್ತಿದೆ. ನೀವು ಇದೇ ಗದ್ದನಗೇರಿಯಿಂದ ಶಿರೂರ್ವರೆಗೆ ಹೈವೇ ಆದ ಕಾಂಟ್ರಾಕ್ಟರ್ನ ಹೋಗಿ ಕೇಳ್ರಿ. ನೀವು ಅಲ್ಲಿ ಏನು ಮಾಡಿ ಅಂತ ನನಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ ನಮಗೆ. JK ಸಿಮೆಂಟ್ನಲ್ಲಿ ಏನು ಮಾಡಿ ಅಂತ ನನಗೆ ಗೊತ್ತಿದೆ. ಇಲ್ಕಲ್ ಗ್ರಾನೈಟ್ ಉದ್ಯಮದಾರಿಗೆ ಏನು ಮಾಡಿ ಅಂತ ಗೊತ್ತಿದೆ. ಹೋಗ್ಲಿ, ನಾನು ಒಬ್ಬ ವಕೀಲ, ನೀನೂ ವಕೀಲರ ನ್ಯಾಯವಾದಿಗಳ ಸಂಘದಲ್ಲಿ ಜಗಳ ಹಚ್ಚಿ 2 ಬಣ ಮಾಡಿದವ ನೀ ಎಲ್ಲಿ ಹೋಗಿ ಅಲ್ಲಿ ಹಂಗ ಹಿರಿಯರು ಹೇಳ್ತಾರಲ್ಲ, ಬೆಳೆ ಹೋಗ್ಕೊಂಬನಿಗೆ ಯಾರು ಇರಬಾರ್ದು ಅಂತೇಳಿ, ಹಂಗೆ ಬೆಳೆ ಇದ್ದಂಗ ನೀ ಎಲ್ಲಿ ಹೋಗಿ ಅಲ್ಲಿ ಎಲ್ಲ ನಮಗೆ ರಕ್ಷಣಾ ವೇದಿಕೆಗೆ ಹೋದಿ, ಅಲ್ಲಿ ಕಾರ್ಯಕರ್ತರನ್ನ ಹಿಡ್ಕೊಂಡು ಕೇಸಿ ಹೋರಾಟ ಮಾಡಿದಿ, ಅದನ್ನು ಮುಚ್ಚಿದಿ, ಅಲ್ಲಿ ಹೊಡೆದಿ, ಅಲ್ಲಿ 2 ಭಾಗ ಮಾಡಿದಿ. ಇಲ್ಲಿ ನ್ಯಾಯವಾದಿಗಳ ಸಂಘಕ್ಕೆ ಬಂದು ಅಲ್ಲಿ ಅಧ್ಯಕ್ಷ ಆದಿ, ಅಲ್ಲಿ 2 ಬಣ ಮಾಡಿದಿ. ಆಮ್ ಆದ್ಮಿ ಪಾರ್ಟಿಗೆ ಹೋದಿ, ಆಮ್ ಆದ್ಮಿ ಪಾರ್ಟಿ ಒಳಗೆ ರಾಜ್ಯ ಅಧ್ಯಕ್ಷರು ಮಾಡ್ರಿ ಅಂತೇಳಿ ಕೇಳಿದಿ, ರಾಜ್ಯಾಧ್ಯಕ್ಷರು ಮಾಡ್ಲಾರಕ್ಕೆ ಅದನ್ನು ಬಂದ್ ಮಾಡಿ ಕೀಲಿ ಹಾಕಿದಿ. ಅದು ನಿನ್ನ ವೈಯಕ್ತಿಕ ಆಫೀಸಿನ ಮೇಲೆ ಆಮ್ ಆದ್ಮಿ ಪಾರ್ಟಿಯ ಚಿತ್ರವನ್ನು ತೆಗೆದು, ಕಸಬಾರ್ಗಿ ಚಿತ್ರವನ್ನು ತೆಗೆದು ಕೆಸಿಂದ ಅದನ್ನು ಕಾರ್ಯಾಲಯ ಅಂತೇಳಿ ಮಾಡ್ಕೊಂಡು ಇವತ್ತಿಗೂ ಕೂಡ ನೀವು ಹೋದ್ರೆ ಅಲ್ಲಿ ಆ ಕಸಬಾರ್ಗಿ ಚಿತ್ರಣ ಐತೆ ಅವ್ರ ಆಫೀಸಿಗೆ. ಈ ರೀತಿ ಮಾಡೋದು ಎಷ್ಟು ಸರಿ? ಜನರಿಗೆ ನೋಡ್ತಾರೆ, ಅವರು ಯಾರು ಹೆಂಗಿಲ್ಲ ಅಂತ ನೋಡ್ತಿರ್ತಾರೆ. ಆದರೆ ಮಾತಾಡುವ ಪದ್ಧತಿ ಬೇಕು. ಮಾತಾಡುವ ಪದ್ಧತಿ ಇಟ್ಕೊಂಡು ಮಾತಾಡ್ಬೇಕು. ಸಿಕ್ಕಂಗ ದೊಡ್ಡವರು ಸಣ್ಣವರು ಅನ್ನೋ ಕಬರಿಲ್ಲಾರ್ದ ಮಾತಾಡೋದು ಸರಿಯಲ್ಲ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ನಿನಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಇದೇ ರೀತಿ ದೊಡ್ಡವ್ರು ಯಾರೇ ಇರಲಿ ಅವ್ರು ಗೌರವ ಕೊಟ್ಟು ಮಾತಾಡೋದನ್ನು ಕಲಿ. ಅನಶೋಕವಾಗಿ ನಾಲ್ಗೆ ಹರಿಬಿಟ್ಟೆ ಅಂದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋಕೆ ನಾವು ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸುಮಾರು